ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 7th ಸ್ಟ್ಯಾಂಡರ್ಡ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ನಲ್ಲಿ ಫಸ್ಟ್ ಫಾರ್ಮೇಟಿವ್ ಅಸೆಸ್ಮೆಂಟ್ FA1 ಜುಲೈ 2026ಗಾಗಿ 15 ಮಾರ್ಕ್ದು ಒಂದು ಕ್ವಶನ್ ಪೇಪರನ್ನು ನೋಡುವ. ಏಕೆಂದರೆ ಈ ಸರಿ ಸಮಗ್ರ ಪ್ರಗತಿ ಪತ್ರ ಹಾಲಿಸ್ಟಿಕ್ ಪ್ರೋಗ್ರೆಸ್ ಕಾರ್ಡ್ ಅಂತ ನಾವೇನು ಕರಿತೀವಲ್ಲ, ಅದರಲ್ಲಿರ್ತಕ್ಕಂಥದ್ದು ಕೇವಲ 15 ಮಾರ್ಕ್ ವೇಟೇಜ್ ಇರೋದು. ಸೊ ಹೀಗಾಗಿ 15 ಅಂಕದ ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆಯನ್ನು ಕೊಡ್ತಾ ಇದ್ದೀವಿ. ಇದಕ್ಕಾಗಿ ಮುಂಚೆ ನಾನು ಕನ್ನಡದಲ್ಲಿ ಆಗಿರ್ಬೋದು ಮತ್ತು ಸಮಾಜ ವಿಜ್ಞಾನದಲ್ಲಿ ಪ್ರಶ್ನೆ ಪತ್ರಿಕೆ ಹಾಕಿದ್ದೆ. ಇವಾಗ ಇಂಗ್ಲೀಷ್ ಇದೆ, ಹಿಂದಿ, ಸೈನ್ಸ್, ಮ್ಯಾಥಮೆಟಿಕ್ಸ್ ಕೂಡ ಬೇಗನೆ ಅಪ್ಲೋಡ್ ಮಾಡ್ತಾರೆ. ಅವುಗಳನ್ನು ಸಹಿತ ನೋಡೋದನ್ನು ಮರಿಬೇಡಿ. PDF ಬೇಕಿದ್ದರೆ 9964050759ಗೆ ವಾಟ್ಸಪ್ಪಲ್ಲಿ ನೀವು ಮೆಸೇಜ್ ಮಾಡಿ PDF ಬೈ ಮಾಡ್ಬೋದು. ಹಾಗಾದರೆ ನೋಡುವ ಪ್ರಶ್ನೆ ಪತ್ರಿಕೆ ಹೇಗಿದೆ ಅಂತ. ಎಸ್, ಕ್ವಶನ್ ಪೇಪರ್ ಡಿಸೈನ್ ನೋಡೋದಾದರೆ ಯೂನಿಟ್ ವೈಸ್ ಮಾರ್ಕ್ಸ್ ವೇಟೇಜ್. ಇಲ್ಲಿ ಹೆಲ್ದಿ ಲೈಫು ಮತ್ತು ದ ಜಿಮ್ನಾಸ್ಟಿಕ್ ಕ್ಲಾಕ್ ಫಸ್ಟ್ ಯೂನಿಟ್ಗೆ ಅಲಾಟ್ ಮಾಡಿರೋದು 8 ಮಾರ್ಕು 5 ಕ್ವಶನ್ಸು. ಸೆಕೆಂಡ್ ಯೂನಿಟ್ ಅವಾಯ್ಡ್ ಪ್ಲಾಸ್ಟಿಕ್ಸ್ ಮತ್ತು ಅವೇರ್ನೆಸ್ಗೆ 7 ಮಾರ್ಕು 5 ಕ್ವಶನ್ಸು. ಓವರಾಲ್ 15 ಕ್ವಶನ್ಸ್ ಇದ್ದಾವೆ, 10 ಮಾರ್ಕ್ ಇದೆ. ಅಬ್ಜೆಕ್ಟಿವ್ ವೈಸ್ ವೇಟೇಜ್ ನೋಡೋದಾದರೆ ನಾಲೆಜ್ಗೆ 6 ಅಂಕ ಕೊಟ್ಟಿದ್ದೀವಿ, ಕಾಂಪ್ರಿಹೆನ್ಷನ್ಗೆ 6 ಅಂಕ, ಅಪ್ಲಿಕೇಶನ್ಗೆ 3 ಅಂಕ, ಒಟ್ಟು 15 ಅಂಕ. ವೇಟೇಜ್ ಟು ಟೈಪ್ ಆಫ್ ಕ್ವಶನ್ಸ್ಗೆ ನೋಡೋದಾದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆ್ಯಂಡ್ ವೆರಿ ಶಾರ್ಟ್ ಆನ್ಸರ್ಗೆ 6 ಅಂಕ ಇದೆ, ಶಾರ್ಟ್ ಆನ್ಸರ್ಸ್ಗೂ ಕೂಡ 6 ಅಂಕ ಇದೆ, ಲಾಂಗ್ ಆನ್ಸರ್ಸ್ಗೆ 3 ಇದ್ದಾವೆ. ಓವರಾಲ್ 15 ಮಾರ್ಕ್ ಇದೆ. ಓಕೆ, ನೆಕ್ಸ್ಟ್ ವೇಟೇಜ್ ಟು ಡಿಫಿಕಲ್ಟಿ ಲೆವೆಲ್ ನೋಡೋದಾದರೆ ಈಸಿಗೆ 6 ಅಂಕ ಇದೆ, ಎವರೇಜ್ಗೆ 6 ಅಂಕ ಇದೆ, ನೆಕ್ಸ್ಟು ಡಿಫಿಕಲ್ಟ್ಗೆ 3 ಅಂಕ ಇದೆ, ಒಟ್ಟು 15 ಅಂಕ ಇರೋದು. ಶಾರ್ಟ್ ಆಗಿರ್ತಕ್ಕಂಥ ಒಂದು ಮಾರ್ಕ್ ಡಿಸ್ಟ್ರಿಬ್ಯೂಷನನ್ನು ನೋಡಿ. ಎಸ್, ಫಸ್ಟ್ ಯೂನಿಟ್ ಹೆಲ್ದಿ ಲೈಫ್ ಮತ್ತು ದ ಜಿಮ್ನಾಸ್ಟಿಕ್ ಕ್ಲಾಕ್ಗೆ 1 ಮಾರ್ಕರ್ದು 3, 2 ಅಂಕದ 1, 3 ಅಂಕದ 1, 5 ಪ್ರಶ್ನೆ 8 ಅಂಕ. ಅವಾಯ್ಡ್ ಪ್ಲಾಸ್ಟಿಕ್ದಿಂದ 1 ಅಂಕದ 3, 2 ಅಂಕದ 2, 5 ಪ್ರಶ್ನೆ 7 ಅಂಕ. ಒಟ್ಟು ಪ್ರಶ್ನೆ ಪತ್ರಿಕೆಯಲ್ಲಿ ಬಳಕೆ ಮಾಡಿರೋದು 1 ಅಂಕದ 6, 2 ಅಂಕದ 3, 3 ಅಂಕದ 1, 10 ಪ್ರಶ್ನೆ 15 ಅಂಕ. ಸೊ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಕಾಮೆಂಟ್ ಪಕ್ಕ ಹೈಪ್ ಇದೆ, ಸೊ ಎಲ್ಲರೂ ಕೂಡ ಹೈಪನ್ನು ಮಾಡಿ ಅಂತ ಹೇಳ್ತಾ, ಸೊ ಪ್ರಶ್ನೆ ಪತ್ರಿಕೆಯ ಉತ್ತರದ ಪುಟವನ್ನು ನಾನು ನಿಮ್ಗೆ ಏನು ಮಾಡ್ತೀನಿ ಅಂತಂದರೆ ತೋರಿಸ್ತೀನಿ. ಬಿಕಾಸ್ ಇದು ಪ್ರಶ್ನೆಗಳಿಗಿಂತ ನಾವೇನು ಮಾಡ್ತೀವಿ ಅಂದರೆ ಆನ್ಸರ್ಸ್ಗೆ ನಿಮಗೆ ಈಸಿಯಾಗಿ ಅದನ್ನು ಅಂಡರ್ಸ್ಟ್ಯಾಂಡಿಂಗ್ ಆಗ್ತದೆ. ಎಸ್, ಫಸ್ಟ್ ಫಾರ್ಮೇಟಿವ್ ಅಸೆಸ್ಮೆಂಟ್ FA1 ಜುಲೈ 2026 ಮಾಡಲ್ ಆನ್ಸರ್ ಕ್ಲಾಸ್ 7 ಸಬ್ಜೆಕ್ಟ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್, ಮಾರ್ಕ್ಸ್ 15, ಟೈಮ್ 40 ಮಿನಿಟ್ಸ್. ಫಸ್ಟ್ ಒನ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ 2 ಇದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 2 ಪ್ರಶ್ನೆ 2 ಅಂಕ. ಫಸ್ಟ್ ಒನ್ who drinks the potion would lose the desire to A. die, B. play, C. live, D. work. So the right answer is option C, live ಅನ್ನೋದು ಸರಿ ಇದೆ. ಸೆಕೆಂಡ್ ಒನ್, the leading plastic polluter country is. So A. United Kingdom, B. USA, C. China, D. India. ಸೊ ಸರಿಯಾದ ಉತ್ತರ ಆಪ್ಷನ್ C, ಚೀನಾ ಅಂತ ಬರೋದು. ಇನ್ನು ಸೆಕೆಂಡ್ ಮೇನ್ಸಲ್ಲಿ ಡೂ ಆಸ್ ಡೈರೆಕ್ಟೆಡ್ ಕೊಟ್ಟಿದ್ದೀವಿ. ಇಲ್ಲಿ 2 ಪ್ರಶ್ನೆ ಬಳಕೆ ಮಾಡಿದ್ದೀವಿ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 2 ಪ್ರಶ್ನೆ 2 ಅಂಕ. ರೈಟ್ ದ ಅಪೋಸಿಟ್ ವರ್ಡ್ ಸ್ಟ್ರಾಂಗ್ ಅಂತ ಇದೆ. ಸೊ ಸ್ಟ್ರಾಂಗ್ದು ಅಪೋಸಿಟ್ ವರ್ಡ್ ಬರೆದ್ರೆ ಏನಾಗ್ತದಪ್ಪ ಅಂದರೆ WEAK ವೀಕ್ ಅಂತ ಬರ್ತದೆ. ನೆಕ್ಸ್ಟ್ ಫೋರ್ತ್ ಒನ್, ರೈಟ್ ದ ನೌನ್ ಫಾರ್ಮ್ ಅಂತ ಕೊಟ್ಟಿದ್ರು, ಎಜುಕೇಟ್ ಅಂತ ಇದೆ. ಸೊ ಎಜುಕೇಟ್ದು ನೌನ್ ಫಾರ್ಮ್ ಏನಾಗ್ತದಪ್ಪ ಅಂದ್ರೆ ಎಜುಕೇಷನ್ ಈಸ್ ದಿ ರೈಟ್ ಆನ್ಸರ್. ಇನ್ನು 1 ಮಾರ್ಕರ್ದು 2 ಪ್ರಶ್ನೆ ಬಳಕೆ ಮಾಡಿದ್ದೀವಿ. ಫಸ್ಟ್ ಕೇಳಿದರು ಹೂ ರೋಡ್ ದ ಪೋಯಮ್ ದ ಜಿಮ್ನಾಸ್ಟಿಕ್ ಕ್ಲಾಕ್ ಅಂತ ಕೇಳಿದ್ದಾರೆ. ಸೊ ದ ಜಿಮ್ನಾಸ್ಟಿಕ್ ಕ್ಲಾಕ್ ಈಸ್ ಪೋಯಮ್ ರಿಟನ್ ಬೈ MC ಡೇವಿಸ್ ಅಂತಕ್ಕಂಥದ್ದು ಬರಬೇಕು. ಇಲ್ಲಿ 2 ಪ್ರಶ್ನೆ ಇತ್ತು. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 2 ಪ್ರಶ್ನೆ 2 ಅಂಕ. ಪ್ರಶ್ನೆ 6, ವಾಟ್ ಆರ್ ಸ್ಪ್ರೇಡ್ ಆನ್ ಅವರ್ ಫುಡ್ ಅಂತ ಕೇಳಿದ್ದಾರೆ. ಪಾಯ್ಸನ್ ಆ್ಯಂಡ್ ಇನ್ಸೆಕ್ಟಿಸೈಡ್ಸ್ ಆರ್ ಸ್ಪ್ರೇಡ್ ಆನ್ ಅವರ್ ಫುಡ್ ಅಂತ ಇತ್ತು. ವಿಷ ಮತ್ತು ಕ್ರಿಮಿಕೀಟನಾಶಕಗಳನ್ನು ನಾವೇನು ಮಾಡ್ತಾ ಇದ್ದಾರೆ, ಆಹಾರದ ಮೇಲೆ ಪಸರಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಉತ್ತರ ಆಗ್ತದೆ. ಇನ್ನು 2 ಅಂಕದ 2 ಪ್ರಶ್ನೆಗಳಿದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 2 ಅಂಕ, 2ರಿಂದ 3 ವಾಕ್ಯಗಳಲ್ಲಿ ಉತ್ತರಗಳನ್ನು ಬಯಸಿದ್ದೀವಿ. ಪ್ರಶ್ನೆ 7, ವೈ ಈಸ್ ಪ್ಲಾಸ್ಟಿಕ್ ವೈಡ್ಲಿ ಯೂಸ್ಡ್ ಟುಡೇ ಅಂತ ಕೇಳಿದ್ದಾರೆ. ಇಂದು ಪ್ಲಾಸ್ಟಿಕ್ಗಳನ್ನು ವ್ಯಾಪಕವಾಗಿ ಬಳಕೆ ಮಾಡಲಿಕ್ಕೆ ಕಾರಣ ಏನು ಅಂತ ಇತ್ತು. ಪ್ಲಾಸ್ಟಿಕ್ ಈಸ್ ಲಾಂಗ್ ಲಾಸ್ಟಿಂಗ್ ಅಂದರೆ ದೀರ್ಘಕಾಲ ಬಳಕೆಗೆ ಬರೋದು.
ಇಟ್ ಈಸ್ ಈಸಿ ಟು ಮೇಕ್. ಸೊ ನಮಗೆ ಯಾವ ಬೇಕಲ್ಲ ಆ ಆಕಾರದಲ್ಲಿ ಅದನ್ನು ತಯಾರಿಸಬಹುದು. ಆ್ಯಂಡ್ ಇಟ್ ಈಸ್ ಇನ್ಎಕ್ಸ್ಪೆನ್ಸಿವ್, ಕಡಿಮೆ ವೆಚ್ಚದಲ್ಲಿ ನಮ್ಗೆ ಏನಾಗ್ತದಪ್ಪ ಅಂದ್ರೆ ಪ್ಲಾಸ್ಟಿಕ್ ಸಿಗ್ತದೆ ಅಂತಕ್ಕಂಥ ಪಾಯಿಂಟ್ಸಲ್ಲಿ ಬರೀಬೇಕು. ನೆಕ್ಸ್ಟ್ ಒನ್, ಹೌ ಡು ಯು ಕ್ರಿಯೇಟ್ ಅವೇರ್ನೆಸ್ ಅಮಾಂಗ್ ಪೀಪಲ್, ಜನರಲ್ಲಿ ಜಾಗೃತಿಯನ್ನು ನೀವು ಹೇಗೆ ಬೆಳೆಸ್ತೀರಿ ಅಂತ ಕೇಳಿದರೆ, ಐ ಕ್ರಿಯೇಟ್ ಅವೇರ್ನೆಸ್ ಅಮಾಂಗ್ ದ ಫಾರ್ಮರ್ಸ್ ಬೈ ಇನ್ಫಾರ್ಮಿಂಗ್ ದೇಮ್ ನಾಟ್ ಟು ಸ್ಪ್ರೇ ಇನ್ಸೆಕ್ಟಿಸೈಡ್ಸ್ ಆನ್ ಫುಡ್ ಕ್ರಾಪ್ಸ್ ಫಾರ್ ದಿ ಪೀಪಲ್ ನಾಟ್ ಟು ಈಟ್ ಜಂಕ್ ಫುಡ್. ಸೊ ನಾನು ಯಾವ ಥರನಾಗಿ ಜಾಗೃತಿಯನ್ನು ಮೂಡಿಸ್ತೀನಿ ಅಂದರೆ, ರೈತರಿಗೆ ಬೆಳೆಗಳಿಗೆ ಕ್ರಿಮಿ ಕೀಟನಾಶಕಗಳನ್ನು ಬಳಕೆ ಮಾಡಬಾರ್ದು ಮತ್ತು ಜನರು ಈ ಜಂಕ್ ಫುಡ್ಸ್ಗಳನ್ನು ತಿನ್ನಬಾರ್ದು ಅಂತಕ್ಕದ್ದನ್ನು ಹೇಳ್ತೀನಿ ಅಂತಕ್ಕಂಥದ್ದು ಉತ್ತರದಲ್ಲಿತ್ತು. ಸೊ ನಿಮಗೆ ಸೂಟೇಬಲ್ ಆಗಿರೋದನ್ನು ಬರೀರಿ. ಪದ್ಯ ಪೂರ್ಣ ಮಾಡಲಿಕ್ಕೆ ಒಂದು ಪ್ರಶ್ನೆ ಕೇಳಿತ್ತು, 2 ಅಂಕ. ದ ಲಿಟಲ್ದಿಂದ ಹಿಡಿದು ಎಕ್ಸರ್ಸೈಸ್ವರೆಗೆ ಇದೆ. ಆನ್ಸರ್ ಈಸ್, ದ ಲಿಟಲ್ ಕ್ಲಾಕ್ ಈಸ್ ಫ್ರೆಂಡ್ಸ್ ವಿತ್ ಮೀ, ಇಟ್ ಟಾಕ್ಸ್ ಆ್ಯಸ್ ಪ್ಲೇನ್ ಆ್ಯಸ್ ಕ್ಯಾನ್ ಬಿ ಆ್ಯಂಡ್ ಸೇಸ್ ಈಚ್ ಅ ಮಾರ್ನಿಂಗ್ ನೌ ಡೋಂಟ್ ಫಾರ್ಗೆಟ್ ಯುವರ್ ಎಕ್ಸರ್ಸೈಸ್ ಅಂತ ಇತ್ತು. ಇಷ್ಟು ಪದ್ಯ ಸಾಲ ಪೂರ್ಣ ಮಾಡಿದರೆ 2 ಮಾರ್ಕ್ ಬರ್ತದೆ. ಇನ್ನು ಒಂದು RC ಕೊಟ್ಟಿದ್ದೀವಿ, ಸೊ 3 ಮಾರ್ಕರ್ಗಿದೆ. ಸೆಂಟೆನ್ಸ್ ಇತ್ತು, ಸಿ ಸಜೆಸ್ಟೆಡ್ ಆಲ್ ದ ವಿಚಸ್ ಟು ಕಮ್ ಟುಗೆದರ್ ಅಂತ ಇದೆ. ಹೂ ಈಸ್ ಸಿ ಹಿಯರ್ ಅಂತ ಕೇಳಿದರೆ ಒನ್ ಆಫ್ ದ ವಿಚಸ್. ವೈ ಆರ್ ದೇ ಕಾಲ್ಡ್ ಟುಗೆದರ್ ಅಂತ ಕೇಳಿದ್ದಾರೆ, ಟು ಪ್ರಿಪೇರ್ ಪೋಷನ್. ನೆಕ್ಸ್ಟ್, ವೇರ್ ಡಿಡ್ ದೇ ಗ್ಯಾದರ್ ಅಂತ ಕೇಳಿದರೆ ಇನ್ ಅ ಫಾರೆಸ್ಟ್ ಅಂತ ಬರೀಬೇಕು. ಇಷ್ಟು 7ನೇ ತರಗತಿಯ ದ್ವಿತೀಯ ಭಾಷೆ ಇಂಗ್ಲೀಷ್ನಲ್ಲಿ FA1 ಪರೀಕ್ಷಾ ಪ್ರಶ್ನೆ ಪತ್ರಿಕೆಯನ್ನು ವಿತ್ ನಿಮಗೆ ಮಾಡೆಲ್ ಆಗಿ ಕೊಟ್ಟಿದ್ದೀನಿ. ಸೊ ಯಾರಿಗೆ PDF ಬೇಕನ್ನೋರು 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನು ಬೈ ಮಾಡ್ಬೋದು ಅಂತ ಹೇಳ್ತಾ ಸಿಗ್ತೀನಿ ಹೊಸ ವೀಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.